ಡೈಲಿ ನಮ್ಮ ಹತ್ರ ಮಾತಾಡ್ತಾ ಇರೋದು, ನಮ್ಮ ಹತ್ರ ಒಂಥರ ನನಗೇನೋ ಒಂದು ಸಂಕಟ ಬಂದಾಗ ನಾನು ಮಾತಾಡುವಂತ ವ್ಯಕ್ತಿ ಅಂದ್ರೆ ಡಾಕ್ಟರ್ ರಾಯ್. ನಾನು ಎಲ್ಲಿ ಹೋಗೋದು, ಏನ್ ಮಾಡಬೇಕು, ಒಂದು ಮೂಡ್ ಆಫ್ ಆಯ್ತು, ಬೇಜಾರಾಯ್ತು, ನಮ್ಮ ಅಪ್ಪ ಹತ್ರ ಜಗಳ ಆಡ್ಕೊಂಡ್ರೆ ರಾಯ್ ಸರ್ ಏನ್ ಸರ್ ನಮ್ಮಪ್ಪ ಹಿಂಗ್ ಮಾಡ್ತಾರೆ ಅಂತ ಅವ್ರ ಹತ್ರ ನಾವು ಮಾತಾಡ್ಕೊಳ್ತಾ ಇದ್ವಿ. ನನಗೆ ಧೈರ್ಯ ಹೇಳ್ತಾ ಇದ್ದಿದ್ ವ್ಯಕ್ತಿ. ಆ ಮನುಷ್ಯ ಇವತ್ತು ಹಿಂಗೆ ಒಂದು ಇದು ಮಾಡ್ತಾನೆ ಅನ್ನೋದು ನಾನು ಯಾವುದೇ ಕಾರಣಕ್ಕೂ ನಂಬಕ್ ಆಗ್ತಾ ಇಲ್ಲ, ಬಿಲೀವ್ ಮಾಡಕ್ ಆಗ್ತಾ ಇಲ್ಲ. ಮಾತುಗಳು ಎಷ್ಟು ಕಮ್ಮಿ ಹೇಳ್ದಷ್ಟು ನನಗೆ ಅರ್ಥ ಆಗ್ತಾ ಇಲ್ಲ ನಾನು ಏನು ಹೇಳಲಿ ಅಂತ. ನಾನು ಯಾವುದೇ ವಿಚಾರಕ್ಕೆ ಇಂಡಿವಿಜುವಲಿ ಹೋಗಕ್ಕೆ ಇಷ್ಟಪಡಲ್ಲ. ತನಿಖೆ ಅದು ಪಾಡಕ್ಕೆ ನಡೆಯುತ್ತೆ. ನನಗೆ ಕರ್ನಾಟಕ ಪೊಲೀಸ್ ಮೇಲೆ ನಂಬಿಕೆ ಇದೆ. ಯಾವುದೇ ಕಾರಣಕ್ಕೂ ಇದನ್ನ ಸಿಂಪಲ್ ಆಗಿ ಬಿಡುವಂತ ಪ್ರಶ್ನೆನೇ ಇಲ್ಲ. ಅದ ಮೇಲೆ ತನಿಖೆ ಆಗುತ್ತೆ. ಜನ ಏನ್ ಮಾಡಬೇಕು ಅದು ಮಾಡ್ತಾರೆ. ನಾನು ಒಬ್ಬ ಮಗನಾಗಿ ಇವತ್ತು ನೋವಲ್ಲಿದ್ದೀನಿ. ನನಗೆ ಇದಕ್ಕಿಂತ ಮೇಲೆ ಕೇಳಬೇಡಿ ಅಂತ ಕೈ ಮುಗಿತೀನಿ. ಇಲ್ಲ, ಮುಂದೆ ಅಂತಲ್ಲ, ಅವ್ರ ರೂಮಲ್ಲಿ ಹೋಗಿ ಅವ್ರು ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಅವರು ತಾಯಿ ಹತ್ರ ಮಾತಾಡ್ತೀನಿ ಅಂತ ಮೇಲೆ ಹೋಗಿ ರೂಮಲ್ಲಿ ಮಾಡ್ಕೊಂಡಿದ್ದಾರೆ. ಅದನ್ನ ವಿಚಾರಗಳು ಇನ್ನೂ ನನಗೆ ಡೀಟೇಲ್ಸ್ ಆಗಿ ಬಂದಿಲ್ಲ. ಬಟ್ ಇದೇನೇ ಇದ್ರೂ ತನಿಖೆ ಆಗುತ್ತೆ. ಅದ್ರ ಮುಂದೆ ಇರುವಂತ ಹಂತಕ್ಕೆ ಅದು ಹೋಗುತ್ತೆ. ಡಾಕ್ಟರ್ ರಾಯ್ ಅವರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಅದು ನನಗೆ ಸಹಿಸಕ್ ಆಗ್ತಾ ಇಲ್ಲ. ಅವ್ರಿಗೆ ಇಬ್ರು, ಒಂದು ಗಂಡು ಒಂದು ಹೆಣ್ಣು ಮಗಳು. ಅವರು ದುಬೈಲಿದ್ದಾರೆ. ಮೇಡಮ್ ಅವ್ರ ವೈಫ್ ಕೂಡ ದುಬೈಲಿದ್ದಾರೆ. ಅವ್ರು ಬರ್ತಾ ಇದ್ದಾರೆ. ಅವ್ರ ಮಕ್ಕಳು ದುಬೈಲೇ ಇದ್ದಾರೆ. ಅವರೆಲ್ಲ ಫ್ಯಾಮಿಲಿ ಅಲ್ಲಿ ಇರ್ತಾ ಇದ್ರು. ಅವ್ರು ಇಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ರು. ಇವಾಗ FSL ಟೀಮ್ ಬಂದು ಅವ್ರ ಬಾಡಿ ಇದು ಮಾಡಿ ಬೌರಿಂಗ್ ಕ್ಲಬ್ ಶಿಫ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಕರ್ನಾಟಕದ ಸಮಸ್ತ ಜನ ಎಲ್ಲ ನೋಡುವಂತವ್ರು, ಯಾರ್ಯಾರು ಡಾಕ್ಟರ್ ರಾಯ್ನ ಪರಿಚಯ ಇದ್ರು ಎಲ್ಲರೂ ದೇವರ ಹತ್ರ ನಾನು ನಿಮ್ಮಲ್ಲಿ ಬೇಡ್ಕೊಳ್ತೀನಿ, ಆ ದೇವರಲ್ಲಿ ಅವ್ರಿಗೆ ಅವರ ಕುಟುಂಬಕ್ಕೆ ಶಕ್ತಿ ಕೊಡಿ ಅಂತ ಬೇಡ್ಕೊಳ್ಳಿ. ಡೈಲಿ ನಮ್ಮ ಹತ್ರ ಮಾತಾಡ್ತಾ ಇರೋದು, ನಮ್ಮ ಹತ್ರ ಒಂಥರ ನನಗೇನೋ ಒಂದು ಸಂಕಟ ಬಂದಾಗ ನಾನು ಮಾತಾಡುವಂತ ವ್ಯಕ್ತಿ ಅಂದ್ರೆ ಡಾಕ್ಟರ್ ರಾಯ್. ನಾನು ಎಲ್ಲಿ ಹೋಗೋದು, ಏನ್ ಮಾಡಬೇಕು, ಒಂದು ಮೂಡ್ ಆಫ್ ಆಯ್ತು, ಬೇಜಾರಾಯ್ತು, ನಮ್ಮ ಅಪ್ಪ ಹತ್ರ ಜಗಳ ಆಡ್ಕೊಂಡ್ರೆ ರಾಯ್ ಸರ್ ಏನ್ ಸರ್ ನಮ್ಮಪ್ಪ ಹಿಂಗ್ ಮಾಡ್ತಾರೆ ಅಂತ ಅವ್ರ ಹತ್ರ ನಾವು ಮಾತಾಡ್ಕೊಳ್ತಾ ಇದ್ವಿ. ನನಗೆ ಧೈರ್ಯ ಹೇಳ್ತಾ ಇದ್ದಿದ್ ವ್ಯಕ್ತಿ. ಆ ಮನುಷ್ಯ ಇವತ್ತು ಹಿಂಗೆ ಒಂದು ಇದು ಮಾಡ್ತಾನೆ ಅನ್ನೋದು ನಾನು ಯಾವುದೇ ಕಾರಣಕ್ಕೂ ನಂಬಕ್ ಆಗ್ತಾ ಇಲ್ಲ, ಬಿಲೀವ್ ಮಾಡಕ್ ಆಗ್ತಾ ಇಲ್ಲ. ಮಾತುಗಳು ಎಷ್ಟು ಕಮ್ಮಿ ಹೇಳ್ದಷ್ಟು ನನಗೆ ಅರ್ಥ ಆಗ್ತಾ ಇಲ್ಲ ನಾನು ಏನು ಹೇಳಲಿ ಅಂತ. ನಾನು ಯಾವುದೇ ವಿಚಾರಕ್ಕೆ ಇಂಡಿವಿಜುವಲಿ ಹೋಗಕ್ಕೆ ಇಷ್ಟಪಡಲ್ಲ. ತನಿಖೆ ಅದು ಪಾಡಕ್ಕೆ ನಡೆಯುತ್ತೆ. ನನಗೆ ಕರ್ನಾಟಕ ಪೊಲೀಸ್ ಮೇಲೆ ನಂಬಿಕೆ ಇದೆ. ಯಾವುದೇ ಕಾರಣಕ್ಕೂ ಇದನ್ನ ಸಿಂಪಲ್ ಆಗಿ ಬಿಡುವಂತ ಪ್ರಶ್ನೆನೇ ಇಲ್ಲ. ಅದ ಮೇಲೆ ತನಿಖೆ ಆಗುತ್ತೆ. ಜನ ಏನ್ ಮಾಡಬೇಕು ಅದು ಮಾಡ್ತಾರೆ. ನಾನು ಒಬ್ಬ ಮಗನಾಗಿ ಇವತ್ತು ನೋವಲ್ಲಿದ್ದೀನಿ. ನನಗೆ ಇದಕ್ಕಿಂತ ಮೇಲೆ ಕೇಳಬೇಡಿ ಅಂತ ಕೈ ಮುಗಿತೀನಿ. ಇಲ್ಲ, ಮುಂದೆ ಅಂತಲ್ಲ, ಅವ್ರ ರೂಮಲ್ಲಿ ಹೋಗಿ ಅವ್ರು ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಅವರು ತಾಯಿ ಹತ್ರ ಮಾತಾಡ್ತೀನಿ ಅಂತ ಮೇಲೆ ಹೋಗಿ ರೂಮಲ್ಲಿ ಮಾಡ್ಕೊಂಡಿದ್ದಾರೆ. ಅದನ್ನ ವಿಚಾರಗಳು ಇನ್ನೂ ನನಗೆ ಡೀಟೇಲ್ಸ್ ಆಗಿ ಬಂದಿಲ್ಲ. ಬಟ್ ಇದೇನೇ ಇದ್ರೂ ತನಿಖೆ ಆಗುತ್ತೆ. ಅದ್ರ ಮುಂದೆ ಇರುವಂತ ಹಂತಕ್ಕೆ ಅದು ಹೋಗುತ್ತೆ. ಡಾಕ್ಟರ್ ರಾಯ್ ಅವರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಅದು ನನಗೆ ಸಹಿಸಕ್ ಆಗ್ತಾ ಇಲ್ಲ. ಅವ್ರಿಗೆ ಇಬ್ರು, ಒಂದು ಗಂಡು ಒಂದು ಹೆಣ್ಣು ಮಗಳು. ಅವರು ದುಬೈಲಿದ್ದಾರೆ. ಮೇಡಮ್ ಅವ್ರ ವೈಫ್ ಕೂಡ ದುಬೈಲಿದ್ದಾರೆ. ಅವ್ರು ಬರ್ತಾ ಇದ್ದಾರೆ. ಅವ್ರ ಮಕ್ಕಳು ದುಬೈಲೇ ಇದ್ದಾರೆ. ಅವರೆಲ್ಲ ಫ್ಯಾಮಿಲಿ ಅಲ್ಲಿ ಇರ್ತಾ ಇದ್ರು. ಅವ್ರು ಇಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ರು. ಇವಾಗ FSL ಟೀಮ್ ಬಂದು ಅವ್ರ ಬಾಡಿ ಇದು ಮಾಡಿ ಬೌರಿಂಗ್ ಕ್ಲಬ್ ಶಿಫ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಕರ್ನಾಟಕದ ಸಮಸ್ತ ಜನ ಎಲ್ಲ ನೋಡುವಂತವ್ರು, ಯಾರ್ಯಾರು ಡಾಕ್ಟರ್ ರಾಯ್ನ ಪರಿಚಯ ಇದ್ರು ಎಲ್ಲರೂ ದೇವರ ಹತ್ರ ನಾನು ನಿಮ್ಮಲ್ಲಿ ಬೇಡ್ಕೊಳ್ತೀನಿ, ಆ ದೇವರಲ್ಲಿ ಅವ್ರಿಗೆ ಅವರ ಕುಟುಂಬಕ್ಕೆ ಶಕ್ತಿ ಕೊಡಿ ಅಂತ ಬೇಡ್ಕೊಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.